ಜಗದ್ರಕ್ಷಕ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಎಲ್ಲ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಮಿತ ಪ್ರೀತಿಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿನ್ನ ಮಗನಾಗಿರುವಂಥ ನನ್ನ ಮೂಲಕ ಈ ಬಿಗ್ ಜೆ ಟಿವಿಯಲ್ಲಿ ಸಂದೇಶ ಕೊಡುವಂಥ ಕೃಪೆಯನ್ನು ಕೊಟ್ಟಿದ್ದ ಸ್ತೋತ್ರ. ಈ ಸಂದೇಶದ ರೂವಾರಿ ನೀನಾಗಿದ್ದು ನಡೆಸು. ಅನೇಕ ಆತ್ಮಗಳು ಸ್ಪಂದಿಸುವಂಥ ರೀತಿಯಲ್ಲಿ ಅಭಿಷೇಕದಿಂದ ತುಂಬಿಸಿ ಮಾತನಾಡು. ಎಲ್ಲ ಘನತೆ, ಮಹಿಮೆ, ಪ್ರಭಾವಗಳನ್ನು ನಿನ್ನ ಮುದ್ದು ಪಾದಗಳಿಗೆ ಅರ್ಪಣೆ ಮಾಡಿ ಯೇಸುವೆ ನಿನ್ನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವಗಳ ತಂದೆಯೇ, ಆಮೇನ್. ಇವತ್ತಿನ ಸಂದೇಶವನ್ನು ಕೊಡಲಿಕ್ಕೆ ನಮ್ಮ ಸಹೋದರರು ಮತ್ತು ಮೆಥೋಡಿಸ್ಟ್ ಚರ್ಚ್ ಮೂಡಲ್ಗೆ ಸಭೆಯ ಹಿರಿಯರು ಮತ್ತು ರಾಜಕೀಯ ಯುವ ಧುರೀಣರಾಗಿರುವಂಥ ಮರ್ಯಪ್ಪಗಳು, ಅವರ ಧರ್ಮಪತ್ನಿ, ಮಗನಿಗೂ ಸಹೋದರ ಕುಟುಂಬ ವರ್ಗ ತಾಯಂದಿರಿಗೂ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತೇನೆ. ದೇವರ ಆತ್ಮನು ಇವತ್ತಿನ ದಿನ ನಿಮ್ಮ ಜೊತೆಗೆ ಮಾತನಾಡುವಂಥ ವಿಷಯ ಶೋಧನೆ ಎಂಬುದಾಗಿ, ಇಂಗ್ಲೀಷ್ನಲ್ಲಿ ಇದಕ್ಕೆ ಟೆಂಪ್ಟೇಷನ್ ಎಂಬುದಾಗಿ ಹೇಳುತ್ತಾರೆ. ಈ ಶೋಧನೆ ಮನುಷ್ಯನ ಜೀವನದಲ್ಲಿ ಬರುವಂತೆಲ್ಲ ವಿಷಯಗಳನ್ನು ಗ್ರಹಿಸುವಾಗ ಮನುಷ್ಯ ತನಗೆ ಬೇಕಾದದ್ದೆಲ್ಲವನ್ನು ಶೋಧಿಸಿ, ಸೋಸಿ, ಪರಿಶೋಧಿಸಿ ಉಪಯೋಗಿಸುತ್ತಾನೆ. ಕಾಯಿಪಲ್ಯ ತಂದಾಗ ಸೋಸುತ್ತಾರೆ, ಹಿಟ್ಟು ಬೀಸಿಕೊಂಡು ಬಂದಾಗ ಅದನ್ನು ಸಾನಿಸ್ತಾರೆ, ಎಣ್ಣೆಯನ್ನು ಕೂಡ ಫಿಲ್ಟರ್ ಅಥವಾ ಡಬಲ್ ಫಿಲ್ಟರ್ ಮಾಡಿ ಉಪಯೋಗಿಸ್ತಾರೆ. ಈಗ ನೀರನ್ನು ಕೂಡ ಶೋಧಿಸಿ ಅಥವಾ ಫಿಲ್ಟರ್ ಮಾಡಿ ಕುಡಿಯುವಂಥ ಪ್ರಮೇಯ ಬಂದಿದೆ. ಹೀಗೆ ಮಾನವನು ತನ್ನ ಜೀವಿತಕ್ಕೆ ಬೇಕಾಗಿರುವಂಥ ಎಲ್ಲವನ್ನು ಫಿಲ್ಟರ್ ಮಾಡಿ ಉಪಯೋಗಿಸಿದರೂ ಕೂಡ ತನ್ನನ್ನೇ ತಾನೇ ಫಿಲ್ಟರ್ ಮಾಡಿಕೊಳ್ಳುವುದಕ್ಕೆ ಒಳಗಾಗದೇ ಇರುವಂಥದ್ದು ದುಃಖಕರವಾಗಿರುವಂಥ ಸಂಗತಿಯಾಗಿದೆ. ಅಷ್ಟು ಶೋಧಿಸಿ, ಆಲೋಚಿಸಿ, ಶುದ್ಧ ಮಾಡಿ ಆಹಾರ, ಕಾಯಿಪಲ್ಯ, ಎಣ್ಣೆ, ನೀರು ಉಪಯೋಗಿಸಿದ್ರೂ ಕೂಡ ನಮ್ಮ ಆರೋಗ್ಯ ಒಂದೊಂದು ಸಾರಿ ಹದಗೆಡುವುದು ಉಂಟು. ಆದರೆ ಆತ್ಮಿಕವಾದಂಥ ಜೀವನದ ಬಗ್ಗೆ ಆಲೋಚನೆ ಮಾಡುವಾಗ ಶೋಧನೆ ಮನುಷ್ಯನನ್ನು ಪರಿಪೂರ್ಣನಾಗಿ, ಪರಿಶುದ್ಧನಾಗಿ ಮಾಡುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಶೋಧನೆ ಬೇಕು. ಶೋಧನೆ ಇಲ್ಲದಿದ್ದರೆ ನಮ್ಮ ಜೀವಿತ ಪರಿಶುದ್ಧವಾಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ. ಯಾಕೋಬ 1:12 ಬರೆಯಲ್ಪಟ್ಟಿದೆ, ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು, ಅವನು ಪರಿಶೋಧಿತ ಆದ ಮೇಲೆ ಜೀವವೆಂಬ ಜಯಮಾಲನ್ನು ಹೊಂದುವನು. ಸ್ವಾಮಿ ಇದನ್ನು ತನ್ನನ್ನು ಪ್ರೀತಿಸುವವರಿಗೆ ಅನುಗ್ರಹಿಸಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಇವತ್ತು ಕಷ್ಟ ಬೇಕು ಮನುಷ್ಯನಿಗೆ. ಕಷ್ಟದ ನಂತರವೇ ಸುಖ ಬರುವಂಥದ್ದಾಗಿದೆ. ಸುಖದ ನಂತರ ಕಷ್ಟ ಬಂದರೆ ಅದು ದುರ್ಲಭ, ದುಃಖಕರ ಮತ್ತು ವ್ಯತ್ಯಾಸವಾಗುತ್ತದೆ. ಯಾಕೋಬನ ಅನುಭವದ ಮಾತು, ಕಷ್ಟವನ್ನು ಸಹಿಸಿಕೊಳ್ಳುವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವ ಎಂಬ ಜಯಮಾಲೆಯನ್ನು ಹೊಂದುವನು. ಯೇಸು ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಅದನ್ನು ವಾಗ್ದಾನ ಮಾಡಿದನು ಎಂಬುದಾಗಿ ಯಾಕೋಬ 1:12 ಬರೆಯಲ್ಪಟ್ಟಿದೆ. ಹಾಗಾದರೆ ಈ ಶೋಧನೆ ಅಂದರೆ ಎಂಬುದಾಗಿ, ಈ ಶೋಧನೆ ಶಬ್ದದ ಅರ್ಥ ನಾವು ಗ್ರಹಿಸುವಾಗ ಮರಾಠಿಯಲ್ಲಿ ಇದಕ್ಕೆ ಸಾನಿಗೆ ಎಂಬುದಾಗಿ ಹೇಳ್ತಾರೆ, ಅಥವಾ ಸೋಸುವಂಥ ಸಾಧನೆ ಎಂಬುದಾಗಿ ಹೇಳ್ತಾರೆ ಒಂದು ಅರ್ಥದಲ್ಲಿ. ಇನ್ನೊಂದು ಅರ್ಥದಲ್ಲಿ ಶೋಧನೆ ಎಂದರೆ ಹುಡುಕು ಅಥವಾ ಇಲ್ಲದೇ ಇರುವಂಥದ್ದನ್ನು ಕಂಡು ಹಿಡುವಂಥದ್ದು, ಸರ್ಚ್ ಎಂಬುದಾಗಿ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಅದಕ್ಕಾಗಿ ಇವತ್ತಿನ ದಿನ ಈ ಶೋಧನೆ ಸತ್ಯವೇದದ ಪ್ರಕಾರ ಆಲೋಚನೆ ಮಾಡುವಾಗ ಯೇಸು ಕ್ರಿಸ್ತನ ಪ್ರೀತಿಯ ಮಕ್ಕಳು ಯೇಸು ಕ್ರಿಸ್ತನ ಒಡನಾಟದಲ್ಲಿ ಭಯಭಕ್ತಿಯಲ್ಲಿ ಜೀವನ ಮಾಡುವಾಗ ಇವರನ್ನು ಹೇಗೆ ಕುತಂತ್ರ ಮಾಡಿ ಆ ಭಕ್ತಿಯ ಜೀವಿತದಿಂದ ಹೊರಗೆ ತಂದು ಇವರನ್ನು ಕೂಡ ನಾಶನಕ್ಕೆ, ನರಕಕ್ಕೆ ಗುರಿ ಮಾಡಲು ಎಂಬ ಸೈತಾನನ ಯೋಚನೆಯೇ ಶೋಧನೆಯಾಗಿದೆ ಸತ್ಯವೇದದ ಪ್ರಕಾರ. ಈ ಶೋಧನೆ ಸಹಜ ಮನುಷ್ಯನಿಗೆ. ಶೋಧನೆಗಳು ಬೇಕು ಪ್ರಿಯರೇ, ಅಥವಾ ಹಿಂಸೆ ಪಡಿಸುವವರು ಬೇಕು, ಕಷ್ಟವನ್ನು ಕೊಡುವವರು ಬೇಕು. ಆಗಲೇ ನಮ್ಮ ಜೀವನ ಪರಿಪೂರ್ಣವಾಗುತ್ತದೆ. ಮಾರ್ಟಿನ್ ಲೂಥರ್ ಅಂತ ವ್ಯಕ್ತಿ ಹೇಳ್ತಾರೆ, ನನ್ನ ಶೋಧನೆಗಳೇ ನನಗೆ DD ಪದವಿಯನ್ನು ಒದಗಿಸಿದವು, ಡಾಕ್ಟರ್ ಆಫ್ ಡಿವಿನಿಟಿ. DD ಪದವಿ ಮಾರ್ಟಿನ್ ಲೂಥರ್ಗೆ ಬರಬೇಕಾದ್ರೆ ಶೋಧನೆಗಳೇ ಕಾರಣ, ಅಂದರೆ ಡಾಕ್ಟರ್ ಆಫ್ ಡಿವಿನಿಟಿ. ಅದೇ ರೀತಿ ಇನ್ನೊಬ್ಬ ಭಕ್ತರು ಹೇಳ್ತಾರೆ, ಮ್ಯಾಥ್ಯೂ ಹೆನ್ರಿ ಹೇಳ್ತಾರೆ, ಅತ್ಯುತ್ತಮವಾದಂಥ ಭಕ್ತರಿಗೆ ಬಹು ಕೆಟ್ಟದಾದಂಥ ಪಾಪಗಳ ಶೋಧನೆ ಬರಬಹುದು.
ಅದಕ್ಕಾಗಿ ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ, ಜಾನ್ ವಿಕ್ಲಿಪ್ ಅನ್ನುವಂಥ ವ್ಯಕ್ತಿ ಹೇಳ್ತಾನೆ, ಪರ್ವತ ಎಷ್ಟು ಉನ್ನತವಾಗಿರುತ್ತದೋ, ಎಷ್ಟು ಎತ್ತರವಾಗಿರುತ್ತದೋ, ಅದರ ಮೇಲೆ ಇರುವಂಥ ಗಾಳಿ ಕೂಡ ಅಷ್ಟೇ ರಭಸವಾಗಿ ಚಲಿಸುತ್ತಿರುತ್ತದೆ. ಹಾಗೆಯೇ ಮನುಷ್ಯನ ಜೀವನ ಎಷ್ಟು ಉನ್ನತ ಮಟ್ಟದಲ್ಲಿ ಇರುತ್ತದೋ ಅಷ್ಟೇ ವೈರಿಗಳ ಶೋಧನೆ, ಕಷ್ಟ, ಹಿಂಸೆ ಸಹಜ ಎಂಬುದಾಗಿ ಹೇಳ್ತಾನೆ. ಹಾಗೆಯೇ ಕ್ರೈಸ್ತರ ಜೀವನದಲ್ಲಿ ಶೋಧನೆಗಳು ಸರ್ವಸಾಧಾರಣವಾಗಿದ್ದರೂ ಅದೊಂದು ದೊಡ್ಡ ಸಮಸ್ಯೆ ಆಗಿದೆ. ಯಾಕೆಂದರೆ ಶೋಧನೆ ಪಾಪವಲ್ಲ, ಶೋಧನೆಗೆ ಒಳಗಾಗುವುದು ಪಾಪವಾಗಿದೆ. ಇವತ್ತು ಶೋಧನೆಗೆ ಒಳಗಾಗುವುದು ಪಾಪವಾಗಿರುವಾಗ ಅದನ್ನು ಜಯಿಸುವಂಥ ವಿಚಾರ ನಾವು ಅವಲೋಕನ ಮಾಡಬೇಕು. ಮೊದಲನೇದಾಗಿ ಈ ವಿಷಯವಾಗಿ 3 ಸಂಗತಿಗಳು ನಾವು ಜ್ಞಾಪಕ ಮಾಡಿಕೊಳ್ಳೋಣ. ಮೊದಲನೇದಾಗಿ ಶೋಧನೆಯಲ್ಲಿ ಯೇಸು ಕ್ರಿಸ್ತನನ್ನೇ ದೃಷ್ಟಿಸಬೇಕು. ನಾವು ಮೊದಲನೇದಾಗಿ ಶೋಧನೆ ಬಂದಾಗ ಯೇಸು ಕ್ರಿಸ್ತನನ್ನು ಮಾತ್ರ ನಾವು ದೃಷ್ಟಿಸಬೇಕು. ಯೇಸು ನಮಗಿರುವ ನಿರ್ಬಲಾವಸ್ಥೆಯಲ್ಲಿ ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ಬಾಧಿಸಲ್ಪಟ್ಟು ಬಾಧೆಗೆ ಗುರಿಯಾಗಿ ಇದ್ದನು, ಆದರೆ ಪಾಪ ಮಾತ್ರ ಮಾಡಲಿಲ್ಲ ಎಂಬುದಾಗಿ ಇಬ್ರಿಯ 4:15 ಬರೆಯಲ್ಪಟ್ಟಿದೆ. ನಮ್ಮ ಬಗ್ಗೆ ದೇವರಿಗೆ ಅನುತಾಪವಿಲ್ಲದಿಲ್ಲ, ನಮ್ಮ ಬಗ್ಗೆ ಕಾಳಜಿ ಇದೆ, ನಮ್ಮ ಬಗ್ಗೆ ಆತನಿಗೆ ಅನುತಾಪವಿದೆ. ಕಾರಣ ಆತನೇ ಬಾಧೆಗೊಳಗಾಗಿದನು, ಕಷ್ಟಪಟ್ಟನು, ಆದರೆ ಪಾಪ ಮಾಡಲಿಲ್ಲ, ಶೋಧನೆಗೆ ಒಳಗಾಗಲಿಲ್ಲ. ಇದು ಕ್ರೈಸ್ತರಿಗೆ ಮಾದರಿ. ಶೋಧನೆ ಪಾಪವಲ್ಲ, ಶೋಧನೆಗೆ ಒಳಗಾಗುವುದು ಪಾಪ, ಶೋಧನೆ ಜಯಿಸುವುದು ದೇವರ ಆಶೀರ್ವಾದವಾಗಿದೆ. ಅದಕ್ಕಾಗಿ ಇವತ್ತಿನ ದಿನ ಯೇಸು ತಾನೇ ಶೋಧಿಸಲ್ಪಟ್ಟು ಬಾಧೆ ಹೊಂದಿರುವವರಿಗೆ, ಬಾಧಿಸಲ್ಪಡುವವರಿಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಇಬ್ರಿಯ 2:18 ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನನ್ನು ಯಾಕೆ ದೃಷ್ಟಿಸಬೇಕಂದ್ರೆ, ಮೊದಲನೇದಾಗಿ ನಮ್ಮ ವಿಷಯವಾಗಿ ಅನುತಾಪವಿಲ್ಲದಲ್ಲಿ ಕಾಳಜಿ ಇದೆ. ಎರಡನೇದಾಗಿ ಆತನೇ ಏನು ಮಾಡಿದನು, ಶೋಧಿಸಲ್ಪಟ್ಟನು, ಬಾಧೆ ಹೊಂದಿದನು, ಶೋಧನೆಗೆ ಒಳಗಾಗುವವರಿಗೆ ಜಯಿಸಲಿಕ್ಕೆ ಬಲ ಕೊಡುವಂಥ ಶಕ್ತನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದಕ್ಕಾಗಿ ಇಲ್ಲಿ ನೋಡಿರಿ, ಯೇಸು ಕ್ರಿಸ್ತನು ಎಂತೆಂಥ ಶೋಧನೆಗಳನ್ನ ಜಯಿಸಿದನು. ಯೇಸು ಕ್ರಿಸ್ತನ ಎಲ್ಲ ಗೊತ್ತು. ಮೊದಲನೇದಾಗಿ ಬಡತನ ಏನೆಂಬುದಾಗಿ ಗೊತ್ತು. ತಂದೆಯೊಂದಿಗೆ 30 ವರ್ಷ, ಆತ್ಮಿಕಲ್ಲ ಲೋಕಕ್ಕೆ ತಂದೆ ಎನಿಸಿಕೊಂಡಿದ್ದ ಯೇಸಪ್ಪನೊಂದಿಗೆ 30 ವರ್ಷ ಬಡತನದಲ್ಲಿ ಬಡಗಿತನ ಮಾಡಿದ ಬಡತನ ಗೊತ್ತು. ಯೇಸುವಿಗೆ ಹಸಿವೆ ಗೊತ್ತು. ಎರಡನೇದಾಗಿ 40 ದಿನ ಹಗಲಿರಲು ಸೇವೆಗೆ ಬರೋದಕ್ಕೆ ಮುಂಚಿತವಾಗಿ ದೀಕ್ಷಾ ಸ್ನಾನ ಹೊಂದಿ ಅಡವಿಯಲ್ಲಿ ಹಗಲು ರಾತ್ರಿ ಊಟವಿಲ್ಲದೆ ಇದ್ದ. ಯೇಸುವಿಗೆ ಕಣ್ಣೀರು ಗೊತ್ತು. ಲಾಜರನು ಸತ್ತಾಗ ಅವನ ಮನೆಗೆ ಹೋಗಿ ಅವರ ಸಹೋದರರ ಮುಂದೆ ಕಣ್ಣೀರಿಟ್ಟವನು ಎಂಬುದಾಗಿ. ಅನುಕಂಪ ಇದೆ ಯೇಸು ಕ್ರಿಸ್ತನಿಗೆ ನಮ್ಮ ಬಗ್ಗೆ, ಅನುತಾಪವಿದೆ. ಮಾತ್ರವಲ್ಲದೆ ಗೆತ್ಸೇಮನೆ ತೋಟದಲ್ಲಿ ಆ ಬಾಧೆ, ಆ ನೋವು ಅವನನ್ನು ಬಾಧಿಸಿದಾಗ ಅವನ ಕಣ್ಣೀರು ಅಲ್ಲಿ ಸುರಿಸಲ್ಪಟ್ಟಿತೆಂಬುದಾಗಿ ನೋಡುತ್ತೇವೆ. ಕಣ್ಣೀರು ಕೂಡ ಯೇಸುವಿಗೆ ಗೊತ್ತಾಗಿದೆ. ಅದಕ್ಕಾಗಿ ಯೇಸುವಿಗೆ ಏನಾಗಿದೆ ಅಷ್ಟೇ ಮಾತ್ರವಲ್ಲ, ದುಃಖ ಕೂಡ ಗೊತ್ತು. ಯಾಯಿರನ ಮಗಳು ಸತ್ತಾಗ ಬದುಕಿಸಿದ, ನಾಯನೂರಿನಲ್ಲಿ ವಿಧವೆ ಮಗನು ಸತ್ತಾಗ ಬದುಕಿಸಿದ. ದುಃಖ ಏನೆಂಬುದು ಕೂಡ ಯೇಸುವಿಗೆ ಗೊತ್ತು. ಮಾತ್ರವಲ್ಲದೆ ಯೇಸುವಿಗೆ ವಂಚಕರು ಗೊತ್ತು. ಇಸ್ಕರಿಯೋತ ಯೂದನು ಯೇಸು ಕ್ರಿಸ್ತನಿಗೆ ವಂಚನೆ ಮಾಡಿ ಅವನನ್ನು ಮಾರಾಟ ಮಾಡಿದಂಥ ಸಂಗತಿ. ಅವನನ್ನು ಯೇಸು ಕ್ರಿಸ್ತಗೆ ತಿರಸ್ಕಾರ ಕೂಡ ಗೊತ್ತು. ತಿರಸ್ಕಾರ ಮಾಡಿದಂಥ ಪೇತ್ರನನ್ನು ಕ್ಷಮಿಸಿದಂಥ ದೇವರು ನಮ್ಮ ದೇವರಾಗಿದ್ದಾನೆ. ಯೇಸುವಿಗೆ ಒಂಟಿತನ ಕೂಡ ಗೊತ್ತು. ಶಿಷ್ಯರು ಮತ್ತು ಯಹೂದ್ಯರು ಅವನನ್ನು ಬಿಟ್ಟಾಗ ಒಬ್ಬಂಟನಾಗಿ ಇದ್ದ. ಅಷ್ಟು ಮಾತ್ರವಲ್ಲ, ಯೇಸುವಿಗೆ ಅವಮಾನ ಕೂಡ ಗೊತ್ತು. ಮುಖಕ್ಕೆ ಉಗುಳಿದರು, ಮುಖದ ಮೇಲೆ ಬಟ್ಟೆ ಹಾಕಿ ಗುದ್ದಿ ಅವರ ಗಡ್ಡವನ್ನು ಕಿತ್ತು, ನಿನ್ನನ್ನು ಗುದ್ದಿದವರು ಯಾರು ಎಂದು ಪ್ರವಾದನೆ ಹೇಳು ಎಂಬುದಾಗಿ ಹೇಳಿದರು. ಅಷ್ಟು ಮಾತ್ರವಲ್ಲ, ಬಾಧೆ ಕೂಡ ಯೇಸುವಿಗೆ ಗೊತ್ತು. ಕೊರಡೆಗಳಿಂದ ಹೊಡೆದರು, ಚಾಟಿ ಏಟು ಹೊಡೆದರು, ಕೈ ಕಾಲುಗಳಲ್ಲಿ ಮೊಳೆ ಹೊಡೆದರು, ತಲೆಯ ಮೇಲೆ ಮುಳ್ಳಿನ ಕಿರೀಟ ಇಟ್ಟರು, ಪಕ್ಕೆಯಲ್ಲಿ ಈಟಿಯಿಂದ ತಿವಿದರು. ಬಾಧೆ ಕೂಡ ಗೊತ್ತು. 10ನೇದಾಗಿ ಯೇಸು ಕ್ರಿಸ್ತನಿಗೆ ಸಂಕಟ, ನೋವು, ಹಿಂಸೆ, ಬಾಧೆಯನ್ನು ಕೊಟ್ಟವರು ಕ್ಷಮಿಸುವುದು ಗೊತ್ತು ಪ್ರಿಯರೇ. ಅದಕ್ಕಾಗಿ ಇವತ್ತಿನ ದಿನ ನಾವು ಮೊದಲನೇದಾಗಿ ಯೇಸು ಕ್ರಿಸ್ತನನ್ನೇ ದೃಷ್ಟಿಸಬೇಕು. ಕಾರಣ
ಆತನು ಬಾಧೆ ಅನುಭವಿಸಿದ್ದಾನೆ, ಬಾಧೆ ಪಡುವವರಿಗೆ ಸಹಾಯಕನಾಗಿ ನಿಲ್ಲಲಿಕ್ಕೆ ಶಕ್ತನಾಗಿದ್ದಾನೆ. ಕೆಲವು ವರ್ಷಗಳ ಹಿಂದೆ ಇಂಡೋನೇಷ್ಯಾ ದೇಶದಲ್ಲಿ ದೊಡ್ಡ ಬರಗಾಲ ಅಥವಾ ಕ್ಷಾಮ ಬಂದಿತ್ತು. ಜನಕ್ಕೆ ತಿನ್ನಲಿಕ್ಕೆ ಊಟವಿಲ್ಲದೆ ಕೂಗಾಡುತ್ತಾ ಚೀರಾಡುತ್ತಾ ರಾಷ್ಟ್ರಪತಿ ಭವನಕ್ಕೆ ಬಂದು ಚೀರಾಡುವುದು ಕೂಗಾಡುವುದನ್ನು ರಾಷ್ಟ್ರಾಧ್ಯಕ್ಷರು ಕೇಳಿದಾಗ ಮಂತ್ರಿಯನ್ನು ಕರೆದು ಕೇಳ್ತಾನೆ, ಜನರು ಹೇಗೆ ಚೀರಾಡ್ತಾರೆ ಅಂತ ಹೇಳಿದಾಗ ಮಂತ್ರಿ ಹೇಳ್ತಾರೆ, ಅಧ್ಯಕ್ಷರೇ, ಈ ದೇಶಕ್ಕೆ ಬರಗಾಲ ಬಂದಿದೆ, ಜನರಿಗೆ ತಿನ್ನಲಿಕ್ಕೆ ಊಟ ಇಲ್ಲ, ಆಹಾರ ಇಲ್ಲ, ಗಂಜಿಗೂ ಕೂಡ ಗತಿ ಇಲ್ಲ, ಅದಕ್ಕೆ ಏನಾದರೂ ಸಹಾಯ ಮಾಡಿರಿ ಅಂತ ಕೇಳಲಿಕ್ಕೆ ಬಂದಿರಂತ ಹೇಳಿದಾಗ ಆ ಅಧ್ಯಕ್ಷರು ಹೇಳ್ತಾರೆ, ಅವರಿಗೆ ಕೇಕ್ ಕೊಂಡುಕೊಂಡು ತಿನ್ನಿರಿ ಎಂಬುದಾಗಿ. ಕಾರಣ ಹಸಿವೆ ಅನ್ನುವಂಥದ್ದು ವ್ಯಕ್ತಿಗೆ ಗೊತ್ತಿಲ್ಲ, ಅದಕ್ಕೆ ಕೇಕ್ ಕೊಂಡುಕೊಂಡು ತಿಂದ ಹೇಳ್ತಾನೆ. ಕೇಕ್ ಕೊಳ್ಳಲಿಕ್ಕೆ ಇವರ ಹತ್ರ ಹಣ ಇದ್ದರೆ ಇಲ್ಲಿಗೆ ಏಕೆ ಬರ್ತಿದ್ರು? ಹಾಗೆ ಗೊತ್ತಿಲ್ಲದಿರುವಂಥ ವ್ಯಕ್ತಿ ಬಳಿಗೆ ಹೋಗಿ ಶೋಧನೆ ಬಿಡುಗಡೆ ಕೇಳಿದರೆ ನಮಗೆ ಸಿಕ್ಕುವುದಿಲ್ಲ, ಶೋಧನೆಯೇ ಜಯ. ಅದಕ್ಕಾಗಿ ಯೇಸು ಕ್ರಿಸ್ತನು ಹೊಂದಿರುವಂಥ ಎಲ್ಲ ಕಣ್ಣೀರು, ಬಡತನ, ನೋವು, ಹಸಿವು, ಅವಮಾನ, ಏಕಾಂಗಿತನ ಮಾತ್ರವಲ್ಲದೆ ವೇದನೆ, ಅವಮಾನ, ಹಿಂಸೆ ಮತ್ತು ತಿರಸ್ಕಾರ ಹೊಂದುವಿಕೆ, ಮೋಸ ಹೊಂದುವಿಕೆ ಇವೆಲ್ಲವುಗಳು ನಮ್ಮ ಜೀವಿತದಲ್ಲಿ ಬರಲಿಕ್ಕೆ ಸಾಧ್ಯತೆ ಉಂಟು. ಅವೆಲ್ಲವನ್ನು ಜಯಿಸಿರುವಂಥ ಯೇಸು ಕ್ರಿಸ್ತನ ಬಳಿಗೆ ಬಂದರೆ ಮಾತ್ರ ನಿಮ್ಮ ಕಣ್ಣೀರು ನಿವಾರಣೆ ಆಗಲಿಕ್ಕೆ ಸಾಧ್ಯ, ನಿಮ್ಮ ಬಡತನ ನಿವಾರಣೆ ಆಗಲಿಕ್ಕೆ ಸಾಧ್ಯ, ನಿಮ್ಮ ದುಃಖ ನಿವಾರಣೆ ಆಗಲಿಕ್ಕೆ ಸಾಧ್ಯ, ನಿಮ್ಮ ಒಂಟಿತನ ನಿವಾರಣೆ ಆಗಲಿಕ್ಕೆ ಸಾಧ್ಯ, ವಂಚಕರಿಂದ ನೀವು ಪಾರಾಗಲಿಕ್ಕೆ ಸಾಧ್ಯ, ಬಾಧೆಯಿಂದ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ, ಅವಮಾನದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಮಾತ್ರವಲ್ಲದೆ ಕ್ಷಮಿಸುವಂಥ ಶಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಎಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಬೋಧನೆ ಮಾಡುವಂಥದ್ದಾಗಿದೆ. ಶೋಧನೆಯಲ್ಲಿ ಮೊದಲನೇದಾಗಿ ಯೇಸು ಕ್ರಿಸ್ತನನ್ನು ದೃಷ್ಟಿಸಬೇಕೆಂಬುದಾಗಿ ನೋಡಿದೆವು. ಎರಡನೇ ಸಂಗತಿ, ಶೋಧನೆ ಜಯಿಸಲಿಕ್ಕೆ ಶೋಧನೆಯಲ್ಲಿ ಜಯಶಾಲಿಯಾದ ಭಕ್ತರನ್ನು ನಾವು ಗಮನಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಾಯಿದೆ. ಮೋಶೆ ನೋಡಿರಿ, 10 ಆಜ್ಞೆಗಳನ್ನು ತರಲಿಕ್ಕೆ ಶಿನಾಯ್ ಬೆಟ್ಟಕ್ಕೆ ಹೋಗಬೇಕಾದ್ರೆ 40 ದಿನ ಉಪವಾಸ ಮಾಡಿದ. ತದನಂತರ ಇಲ್ಲಿಯೇ ಕೂಡ ಹೊರಬಿಗೆ ಪ್ರಯಾಣ ಬೆಳೆಸಬೇಕಾದ್ರೆ ಅವನು ಕೂಡ ದೇವಗರಿಯಿಂದ ಹೊರಬಿಗೆ ಹೋಗಬೇಕಾದ್ರೆ 40 ದಿನ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದ. ಅದೇ ರೀತಿಯಾಗಿ ಯೋಬನನ್ನು ನೋಡಿರಿ, ಇಂಥ ಶೋಧನೆ ಲೋಕದಲ್ಲಿ ಯಾರಿಗೂ ಬರಲಿಲ್ಲ. ಊಚ್ ದೇಶದಲ್ಲಿ ದೊಡ್ಡ ಶ್ರೀಮಂತನಾಗಿದ್ದ. 10 ಮಂದಿ ಮಕ್ಕಳಿದ್ರು, 7 ಮಂದಿ ಗಂಡು ಮಕ್ಕಳು, 3 ಮಂದಿ ಹೆಣ್ಣು ಮಕ್ಕಳು, 7,000 ಕುರಿಗಳು, 3,000 ಒಂಟೆಗಳು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳು. ಇಷ್ಟು ಆಧುನಿಕತೆ ಹೊಂದಿರುವಂಥ ವ್ಯಕ್ತಿ ಎಲ್ಲ ಆಸ್ತಿ ಸೈತಾನನ ಶೋಧನೆಯಿಂದ ಒಮ್ಮೆ ಸರ್ವನಾಶವಾಯಿತು. ಸೈತಾನನು ದೇವರ ಬಳಿಗೆ ಹೋದಾಗ ದೇವರು ಕೇಳಿದ, ನನ್ನ ಭಕ್ತನಾಗಿರುವಂಥ ಯೋಬನನ್ನು ನೋಡಿದೆ ಎಂಬುದಾಗಿ ಹೇಳಿದಾಗ ಸೈತಾನ್ ಹೇಳಿದ, ನೀನು ಯೋಬನ ಎಲ್ಲ ಆಸ್ತಿಯ ಸುತ್ತಲೂ ಬೇಲಿ ಹಾಕಿದ್ದಿ, ಅದಕ್ಕೆ ಅವನು ನಿನ್ನ ಆರಾಧನೆ ಮಾಡ್ತಾನೆ, ಅದನ್ನೆಲ್ಲ ತೆಗೆದು ನೋಡಿ ನಿನ್ನ ತಿರಸ್ಕಾರ ಮಾಡ್ತಾನೆ ಹೇಳಿದಾದರೆ ಯೇಸು ದೇವರು ಹೇಳಿದ, ಹೋಗು ಯೋಬನ ಎಲ್ಲ ಆಸ್ತಿ ನಿನ್ನ ಕೈಲಿದ್ದು ಅವ್ನಿಗೆ ಮುಟ್ಟಬೇಡ ಅಂತ ಹೇಳಿದಾಗ ಬಂದು ಹೇಳಿದ, ನೋಡ್ರಿ 7,000 ಕುರಿಗಳಿದ್ದವು, 3,000 ಒಂಟೆಗಳಿದ್ದವು, 500 ಜೋಡಿ ಎತ್ತುಗಳು, 500 ಹೆಣ್ಣು ಕತ್ತೆಗಳಿದ್ದವು, ಅನೇಕ ಆಳುಗಳಿದ್ದವು. ಒಂದು ಸಾರಿ ಏನಾಯ್ತು ಎಂದು ನೋಡುವಾಗ ಒಬ್ಬ ಆಳು ಓಡಿ ಬರ್ತಾನೆ, ಧನಿ ಯಜಮಾನರೇ, ಈ ಹೊತ್ತಿನ ದಿನ ಶೇಬದವರು ಬಂದು ನಮ್ಮ ಎತ್ತುಗಳನ್ನು ಕತ್ತೆಗಳನ್ನು ಹೊಡೆದುಕೊಂಡು ಹೋದರು, ಹೊಲದಲ್ಲಿ ಉಳುವಂಥ ಎತ್ತುಗಳನ್ನು ಮೇಯ್ತಿರುವಂಥ ಕತ್ತೆಗಳನ್ನು ಹೊಡೆದುಕೊಂಡು ಹೋದರು, ನಮ್ಮ ಆಳುಗಳನ್ನು ಕೂಡ ಸಂಹರಿಸಿದರು. ಇದನ್ನು ಹೇಳುವಂಥ ನಾನು ಒಬ್ಬನೇ ಬದುಕಿದ್ದೀನಿ ಎಂಬುದಾಗಿ ಹೇಳಿದ. ಎರಡನೇ ಅವ ಬಂದ, ಮಾತ್ರವಲ್ಲದೆ ಅವ ಬಂದು ಹೇಳ್ತಾನೆ, ಆಕಾಶದಿಂದ ಬೆಂಕಿ ಬಿದ್ದು ನಮ್ಮ ಎಲ್ಲ 7,000 ಕುರಿಗಳನ್ನು ಸುಟ್ಟು ಬಿಟ್ಟಿತ್ತು ಮತ್ತು ಆಳುಗಳನ್ನು ಸುಟ್ಟು ಬಿಟ್ಟಿತ್ತು. ಇದನ್ನು ಹೇಳುವಂಥ ನಾನೊಬ್ಬನೇ ಬದುಕಿದ್ದೇನೆ ಎಂಬುದಾಗಿ ಹೇಳಿದ. ಇನ್ನೊಬ್ಬನು ಹೇಳ್ತಾನೆ, ಅಷ್ಟರಲ್ಲಿ ಮತ್ತೊಬ್ಬನು ಬಂದು ಹೇಳ್ತಾನೆ, ಮತ್ತೊಂದು ಜನಾಂಗದವರು ಬಂದು 3 ಗುಂಪಾಗಿ ಬಂದು ನಮ್ಮ ಒಂಟೆಗಳನ್ನು ಹೊಡೆದುಕೊಂಡು ಹೋದರು, ನಮ್ಮ ಆಳುಗಳನ್ನು ಸಂಹರಿಸಿದರು. ಇದನ್ನು ಹೇಳುವಂಥ ನಾನು ಒಬ್ಬನೇ ಬದುಕಿನ ಎಂಬುದಾಗಿ ಹೇಳಿದ. ತದನಂತರ 4ನೇವನು ಬಂದ, ನಿನ್ನ ಅಣ್ಣನ ಮನೆಯಲ್ಲಿ 10 ಮಂದಿ ಮಕ್ಕಳು ಔತಣ ಉಂಡು ಕುಡಿಯುತ್ತಿರುವಾಗ ಕಾಡಿನಿಂದ ಬಿರುಗಾಳಿ ಬಂದು ಮನೆಯ 4 ಮೂಲೆಗೆ ಬಡಿಯಿತು, ಮನೆ ಬಿದ್ದು ಹೋಯಿತು, 10 ಜನರು ಸತ್ತು ಹೋದರು. ಇದನ್ನು ಹೇಳುವಂಥ ನಾನು ಒಬ್ಬನೇ ಬದುಕಿದ್ದೀನಿ ಅಂತ ಹೇಳಿದಾಗ ಯೋಬನು ಹೇಳಿದ, ದೇವರಿಗೆ ಸ್ತೋತ್ರ, ದೇವರೇ ಕೊಟ್ಟನು, ದೇವರೇ ತೆಗೆದುಕೊಂಡನು, ಇದರಲ್ಲಿ ನನ್ನದೇನಿಲ್ಲ ಎಂಬುದಾಗಿ ಹೇಳಿದೆ. ಇದರಲ್ಲೂ ಕೂಡ ಯೋಬನು ಪಾಪ ಮಾಡಲಿಲ್ಲ. ಇಂಥ ಶೋಧನೆ ಯಾರಿಗೂ ಬರಲಿಲ್ಲ. 10 ಮಕ್ಕಳು ಒಂದೇ ದಿನ ಸಾಯುವಂಥದ್ದು, ಆಸ್ತಿಯೆಲ್ಲ ಒಂದೇ ದಿನ ಹೋಗುವಂಥದ್ದು, ಒಂಟೆ ಕುರಿ ಎತ್ತು ಕತ್ತೆಗಳು ಒಂದೇ ದಿನ ಪರವಶವಾಗುವಂಥದ್ದು ದೊಡ್ಡ ಶೋಧನೆ. ಆದರೂ ಕೂಡ ವಿಚಲಿತನಾಗಲಿಲ್ಲ, ದೇವರಿಗೆ ಸ್ತೋತ್ರ ಹೇಳಿದ.
ಪೌಲನು ಕೂಡ ನೋಡ್ರಿ ತನ್ನ ಸೇವೆಯಲ್ಲಿ 2 ಕೊರಿಂಥ 11:21 ಕೆಲವು ವಚನ ನೋಡುವಾಗ ಹೇಳ್ತಾನೆ, ಸೇವೆಯಲ್ಲಿ ನಾನು ಬಹಳ ಪಟ್ಟಿದ್ದೇನೆ, ಬಹಳ ಹಿಂಸೆ ಪಟ್ಟಿದ್ದೇನೆ, ಶೋಧನೆಗೆ ಒಳಗಾಗಿದ್ದೇನೆ, ಅನೇಕರಿಂದ ಪೆಟ್ಟು ತಿಂದಿದ್ದೇನೆ, ಅನೇಕರಿಂದ ದುಃಖ ಅನುಭವಿಸಿದ್ದೇನೆ, ಅನೇಕರಿಂದ ಕಷ್ಟ ಅನುಭವಿಸಿದ್ದೇನೆ, ಯಹೂದ್ಯರಿಂದ ಒಂದ್ರ ಕಡಿಮೆ 40 ಏಟುಗಳನ್ನು 5 ಸಾರಿ ಹೊಡಿಸಿಕೊಂಡಿದ್ದೇನೆ, ಮಾತ್ರವಲ್ಲ ಸರ್ಕಾರದವರಿಂದ 3 ಸಾರಿ ಚಡಿ ಏಟುಗಳನ್ನು ಹೊಡಿಸಿಕೊಂಡಿದ್ದೇನೆ, 3 ದಿನ ಹಗಲು ರಾತ್ರಿ ಸಮುದ್ರದಲ್ಲಿದ್ದೇನೆ, ಮಾತ್ರ ಒಂದು ರಾತ್ರಿ ಒಂದು ಹಗಲು ಊಟ ಇರಲಿಲ್ಲ, ಜನರಿಂದ ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ ಆ ಒಂದು ವೇದನೆಗೆ ಒಳಗಾದೇನು. ಆದರೂ ಕೂಡ ನಾನು ಸೇವೆಯನ್ನು ಬಿಟ್ಟು ಹಿಂಜರಿರಲಿಲ್ಲ. ಅದಕ್ಕಾಗಿ ಫಿಲಿಪ್ಪ 1:21 ಹೇಳ್ತಾನೆ, ಬದುಕುವುದೆಂದರೆ ಕ್ರಿಸ್ತನೇ, ನನಗೂ ಸಾಯುವುದು ಲಾಭ ಎಂಬುದಾಗಿ ಪೌಲನು ಹೇಳುವಂಥ ಸಂಗತಿ ನೋಡುತ್ತೇವೆ. ಅದಕ್ಕಾಗಿ ಮತ್ತೆ ಮುಂದೆ ಹೇಳ್ತಾನೆ, ನಾನು ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಣಗಾಡಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ, ನೀತಿವಂತರಿಗೆ ಸಿಕ್ಕುವಂಥ ಜಯಮಾಲೆ ನನಗೂ ಕೂಡ ಸಿಕ್ಕಿದೆಂಬ ಭರವಸೆ ನನಗಿದೆ. ಇದನ್ನು ದೇವರು ತನ್ನನ್ನು ನಂಬುವವರು ಅಥವಾ ನಿರೀಕ್ಷೆ ಮಾಡುವ ಎಲ್ಲರಿಗೆ ಕೊಡ್ತಾನೆಂಬುದಾಗಿ ಈ ಒಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. 2 ತಿಮೋತಿ 4:7-8 ವಚನದವರೆಗೆ ಬರೆಯಲ್ಪಟ್ಟಿದೆ. ಅದೇ ರೀತಿಯಾಗಿ 22 ಜನವರಿ 1999 ಮಧ್ಯರಾತ್ರಿ 12 ಗಂಟೆ ನಂತರದಲ್ಲಿ ಒಡಿಸಾದಲ್ಲಿ ಆಸ್ಟ್ರೇಲಿಯಾ ಮಿಷನರಿ ಆಗಿರೋದು ಗ್ರಾಮ್ ಸ್ಟೇನ್ ಮತ್ತು ಅವ್ರ ಮಗ ತಿಮೋತಿ, 2ನೇ ಮಗ ಫಿಲಿಪ್ಪರನ್ನು ಒಂದು ಜೀಪ್ನಲ್ಲಿ ಹಾಕಿ ತಿವಿದು ಕೊಂದು ಜೀವಂತ ಸುಟ್ಟರು. ತದನಂತರ ಅವರ ಧರ್ಮಪತ್ನಿಯನ್ನು ಕೋರ್ಟ್ನಲ್ಲಿ ವಿಚಾರಣೆ ಕರೆದಾಗ ಅವರು ಹೇಳಿದರು, ಅವ್ರ ಮನೆಯಲ್ಲಿ ಮಗಳು ಎಸ್ತರ್ ಮತ್ತು ಧರ್ಮಪತ್ನಿ ಗ್ಲಾಡಿಸ್ ಸ್ಟೇನ್ ಇದ್ದರು. ಕೋರ್ಟ್ನಲ್ಲಿ ಕರೆದಾಗ ಅವ್ರು ಹೇಳಿಕೆ ಕೊಟ್ಟರು, ನನ್ನ ಗಂಡನನ್ನು ಕೊಂದವರನ್ನು ಕ್ಷಮಿಸಿ ಬಿಡ್ರಿ, ಮಕ್ಕಳನ್ನು ಕೊಂದು. ಎಂಥ ಒಂದು ಅದ್ಭುತ ನೋಡ್ರಿ, ಇದನ್ನೆಲ್ಲ ನಾವು ನೋಡಬೇಕು. ಅದಕ್ಕಾಗಿ ಇವತ್ತಿನ ದಿನ ನಾವು ಆಲೋಚನೆ ಮಾಡಬೇಕು. ಶೋಧನೆ ಬಂದಾಗ ಶೋಧನೆ ಜಯಿಸಿರುವಂಥ ಯೇಸು ಕ್ರಿಸ್ತನ ನೋಡಬೇಕು. 2ನೇದಾಗಿ ಶೋಧನೆಯಲ್ಲಿ ಜಯಿಸಿ ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿದಂಥ ತನ್ನ ಭಕ್ತರನ್ನು ನೋಡಬೇಕು. ಇನ್ನು ಕೊನೆಯದಾಗಿ 3ನೇದಾಗಿ ಶೋಧನೆಯಲ್ಲಿ ನಮ್ಮನ್ನೇ ನಾವೇ ಪರೀಕ್ಷಿಸಿಕೊಳ್ಳಬೇಕು. ಯಾಕೆಂದರೆ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂಬುದಾಗಿ ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ಒಂದು ವೇಳೆ ಆ ನಂಬಿಕೆಯಲ್ಲಿ ಇಲ್ಲದೆ ಹೋದರೆ ನೀವು ಅಯೋಗ್ಯರೆಂಬುದಾಗಿ 2 ಕೊರಿಂಥ 13:5 ಬರೆಯಲ್ಪಟ್ಟಿದೆ. ಅದಕ್ಕಾಗಿ ದಾವೀದನು ಹೇಳ್ತಾನೆ, ಯೆಹೋವನೇ ನನ್ನನ್ನು ಪರಿಶೋಧಿಸು, ನನ್ನ ಅಂತರ್ಹೃದಯವನ್ನು ಹೃದಯವನ್ನು ಶೋಧಿಸು ಎಂಬುದಾಗಿ 26ನೇ ಕೀರ್ತನೆ 2ನೇ ವಚನದಲ್ಲಿ ಹೇಳುವಂಥ ಮಾತಿದೆ. ಇವತ್ತಿನ ನಮ್ಮ ಆಲೋಚನೆ ಏನಾಗಿದೆ, ಕರ್ತನಿಗೆ ಮೆಚ್ಚುಗೆ ಆದದ್ದು ಏನೆಂಬುದನ್ನು ನಾವು ಗ್ರಹಿಸಿ ತಿಳಿದುಕೊಳ್ಬೇಕು. ಆಗಲೇ ನಾವು ಶೋಧನೆ ಜಯಿಸಲಿಕ್ಕೆ ಸಾಧ್ಯವಾಗುತ್ತದೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ದೇವರ ವಾಕ್ಯ ಕೂಡ ಶೋಧಿಸಲ್ಪಟ್ಟಂಥ ವಾಕ್ಯವಾಗಿದೆ. ದಾವೀದನು ಹೇಳ್ತಾನೆ, ಕೀರ್ತನೆಗಳು 12ನೇ ಅಧ್ಯಾಯ 6ನೇ ವಚನ, ಯೆಹೋವನ ವಾಕ್ಯಗಳು ಯಥಾರ್ಥವಾದವುಗಳೇ, ಅಂದರೆ ನಿಜವಾದವುಗಳೇ, ಅವು 7 ಸಾರಿ ಪುಟಕ್ಕೆ ಹಾಕಿದ ಚೊಕ್ಕು ಬೆಳ್ಳಿಯ ಉಪಾದಲ್ಲಿ ಇದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಬೋಧನೆ ಮಾಡುವಂಥದ್ದಾಗಿದೆ. 7 ಸಾರಿ ಪುಟಕ್ಕೆ ಹಾಕಿದ ಈ ಸತ್ಯವೇದದ ವಾಕ್ಯವನ್ನು ಓದುವಾಗ ಈ ಶೋಧನೆ ಜಯಿಸುವಂಥ ಶಕ್ತಿ ನಮ್ಮಲ್ಲಿ ಬರುತ್ತದೆ. ಅದಕ್ಕಾಗಿ 1 ಕೊರಿಂಥ 11:31 ಬರೆಯಲ್ಪಟ್ಟಿದೆ, ನಮ್ಮನ್ನು ನಾವೇ ಪರೀಕ್ಷಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಇನ್ನು ಕೊನೆಯದಾಗಿ ನೋಡುವಾಗ ಗಟ್ಟಿ ಬಂಗಾರ ಪ್ರಯೋಜನಕ್ಕೆ ಬರುವುದಿಲ್ಲ, ಬೆಂಕಿಯಲ್ಲಿ ಹಾಕಿ ಅದನ್ನು ಸುಟ್ಟಾಗಲೇ ಅದು ಆಭರಣವಾಗಲಿಕ್ಕೆ ಸಾಧ್ಯತೆ ಉಂಟು. ದಕ್ಷಿಣ ಆಫ್ರಿಕಾ ದೇಶದಲ್ಲಿ ಒಂದು ಜಾತಿಯ ಮರ ಇದೆ, ಸಿಕ್ವೊಯಾಯಿಸ್ ಎಂಬುದಾಗಿ. ಸಿಕ್ವೊಯಾಯಿಸ್ ಅನ್ನುವಂಥ ಒಂದು ಜಾತಿಯ ಮರ ಇದೆ. ಇದರ ಆಯುಷ್ಯ 2000 ವರ್ಷ. ಇದರ ಎತ್ತರ 300 ಫೂಟ್ ಎತ್ತರ ಬೆಳೀತದೆ. ಇದರ ಒಂದು ಪರಿಧಿ ಭೂಮಿಯಲ್ಲಿ 30 ಫೂಟ್ ಚದರಡಿ ಹರಡಿಕೊಳ್ಳುತ್ತದೆ ಮತ್ತು ಇದರ ಒಂದು ದಿಮ್ಮಿಯಲ್ಲಿ 4000 ಗೆರೆಗಳು ಇರುತ್ತವೆ ಎಂಬುದಾಗಿ ನೋಡುತ್ತೇವೆ. ಇದಕ್ಕೆ ಕಾರಣ ಏನೆಂದರೆ ಇದರ ಬೀಜಗಳು ಕೋನ ಆಕಾರದಲ್ಲಿರುವಂಥ ಒಂದು ಚಿಪ್ಪಿನಲ್ಲಿ ಇರ್ತವೆ. ಈ ಸಿಕ್ವೊಯಾಯಿಸ್ ಅನ್ನುವಂಥ ಈ ಮರದ ಬೀಜ ಕೋನ ಆಕಾರದಲ್ಲಿರುವಂಥ ಒಂದು ಚಿಪ್ಪಿನಲ್ಲಿರ್ತೇವೆ. ಅದನ್ನು ಹೊಡೆದರು ಬಡಿದರು ಆ ಬೀಜ ಹೊರಬರುವುದಿಲ್ಲ. ಬೆಂಕಿಯಲ್ಲಿ ಸಂಪೂರ್ಣವಾಗಿ ಸುಟ್ಟಾಗಲೇ ಆ ಬೀಜಗಳು ಹೊರಬರುತ್ತವೆ. ಆ ಒಂದು ಪರಿಪೂರ್ಣವಾದಂಥ ಶಕ್ತಿಯನ್ನು ಹೊಂದಿದಂಥ ಬೀಜಗಳು ಬಿತ್ತಿದರೆ ಮರ 2000 ವರ್ಷ ಬದುಕ್ತದೆ. ಎತ್ತರ 300 ಫೂಟ್ ಬೆಳೆಯುತ್ತದೆ. ಅದರ ಒಂದು ದಿಮ್ಮೆ ಚದರ ಅಡಿ 30 ಫೂಟ್ ಗೇರಾದಲ್ಲಿ ಬೆಳೆಯುತ್ತದೆ ಅನ್ನುವಂಥದ್ದು ನೋಡುವಾಗ ಎಷ್ಟು
ಆಶ್ಚರ್ಯವಾದರೂ ಕೂಡ ಸತ್ಯವಾಗಿದೆ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ದಾವೀದನು ಹೇಳ್ತಾರೆ 139, 23, 24 ದೇವ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು, ನಾನು ಕೇಡಿನ ಮಾರ್ಗದಲ್ಲಿ ಇರುತ್ತೇನೆಯನ್ನು ನೋಡಿ ನನ್ನನ್ನು ಸನಾತನ ಮಾರ್ಗದಲ್ಲಿ ನನ್ನ ನಡೆಸೆಂಬುದಾಗಿ ದೇವರು ಹೇಳುವಂತನಾಗಿದ್ದಾನೆ. ಇವತ್ತಿನ ದಿನ ಕರ್ತನಲ್ಲಿ ಪ್ರಿಯವಾದವರೇ, ಶೋಧನೆ ಬಗ್ಗೆ ಆಲೋಚನೆ ಮಾಡಿರುವಂಥ ನಾವುಗಳು, ಶೋಧನೆ ಅಂದರೆ ಗೊತ್ತಾಗಿದೆ. ಶೋಧನೆ ಜಯಿಸಿದವನು ದೇವರ ರಾಜ್ಯಕ್ಕೆ ಬಾಧ್ಯಸ್ಥನಾಗಿದ್ದಾನೆ. ಶೋಧನೆ ಪಾಪವಲ್ಲ, ಶೋಧನೆಗೆ ಒಳಗಾಗುವುದು ಪಾಪ. ಇನ್ನು ಶೋಧನೆ ಜಯಿಸಲಿಕ್ಕೆ ಮೊದಲನೇದಾಗಿ ಯೇಸು ಕ್ರಿಸ್ತನನ್ನು ನಾವು ದೃಷ್ಟಿಸಬೇಕು. ಎಲ್ಲ ಶೋಧನೆಗಳನ್ನು ಹಾದು ಹೋಗಿದ್ದಾನೆ, ಜಯವನ್ನು ಹೊಂದಿದ್ದಾನೆ, ನಮಗೂ ಕೂಡ ಜಯ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಎರಡನೇದಾಗಿ ಶೋಧನೆಯನ್ನು ಜಯಿಸಿರುವಂಥ ಭಕ್ತರನ್ನು ನಾವು ನೋಡಬೇಕಾಗಿದೆ. ಅವರನ್ನು ನೋಡುವಾಗ ಬಲವನ್ನು ಹೊಂದುವಂಥ ಶಕ್ತಿ ಪವಿತ್ರಾತ್ಮ ನಮಗೆ ಕೊಡುತ್ತಾನೆ. ಆವಾಗ ನಾವು ನಮ್ಮ ಜೀವಿತದಲ್ಲಿ ಶೋಧನೆಯನ್ನು ಜಯಿಸಲಿಕ್ಕೆ ಸಾಧ್ಯವಾಗುತ್ತದೆ. ಕೊನೆಯದಾಗಿ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳಬೇಕು. ಕ್ರಿಸ್ತ ನಂಬಿಕೆಯಲ್ಲಿ ಇದೆಯೋ ಇಲ್ವೋ, ಅಥವಾ ಕ್ರಿಸ್ತನು ನಮ್ಮಲ್ಲಿ ಇದ್ದಾನೋ ಇಲ್ವೋ ಅನ್ನುವಂಥ ವಿಚಾರ ನಮ್ಮನ್ನು ನಾವೇ ಪರೀಕ್ಷಿಸಿಕೊಂಡರೆ ನಾವು ಶೋಧನೆಗೆ ಒಳಗಾಗುವುದಿಲ್ಲ. ಈ ಹೊತ್ತಿನ ದಿನ ದೇವರ ವಾಕ್ಯ ಹೇಳ್ತದೆ, ನಿಮಗೆ ಸಹಿಸಲಾರದಂಥ ಶೋಧನೆಯನ್ನು ಕೊಡುವುದಿಲ್ಲ. ಯೇಸು ಕ್ರಿಸ್ತನು ಹೇಳಿರುವಂಥ ಮಾತು, ನೀವು ಸಹಿಸುವಂಥ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸುವುದಿಲ್ಲ. ಯೇಸು ಕ್ರಿಸ್ತನು ನಂಬಿಗಸ್ತನಾಗುತ್ತಾನೆ. ನಿಮಗೆ ಶೋಧನೆ ಬರುವಾಗಲೇ ಅದನ್ನು ತಪ್ಪಿಸಿಕೊಳ್ಳುವಂಥ ಮಾರ್ಗವನ್ನು ಸಿದ್ಧ ಮಾಡಿದನೆಂಬುದಾಗಿ 1 ಕೊರಿಂಥ 10:13 ಬರೆಯಲ್ಪಟ್ಟಿದೆ. ಈ ಹೊತ್ತಿನ ದಿನ ಯೇಸು ಕ್ರಿಸ್ತನನ್ನೇ ರಕ್ಷಕನನ್ನಾಗಿ, ದೇವರನ್ನಾಗಿ, ಒಡೆಯನ್ನಾಗಿ ನಾವು ಸ್ವೀಕಾರ ಮಾಡುವಾಗ ನಮಗೆ ಶೋಧನೆ ಜಯಿಸುವಂಥ ಬಲ ಕೊಡ್ತಾನೆ, ಶಕ್ತಿ ಕೊಡ್ತಾನೆ, ನಮ್ಮನ್ನು ಆಶೀರ್ವಾದ ಮಾಡ್ತಾನೆ, ನಮ್ಮನ್ನು ತನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯುವಂಥ ಕೃಪೆಯನ್ನು ದೇವರು ಕೊಡುವಂಥವನಾಗಿದ್ದಾನೆ. ಅದಕ್ಕಾಗಿ ಇವತ್ತಿನ ದಿನ ಕ್ರೈಸ್ತರಾಗಿರುವಂಥ ನಾವುಗಳು ಶೋಧನೆ ಬಂದಾಗ ಬಲಹೀನರಾಗುವುದು ಬೇಡ. ಶೋಧನೆ ಬಂದಾಗ ಅಕ್ಕಪಕ್ಕದನ್ನು ನೋಡುವುದು ಬೇಡ. ಶೋಧನೆ ಬಂದಾಗ ಹೇಗೆ ಎಂಬುದಾಗಿ ಆಕಾಶ ತಲೆ ಮೇಲೆ ಕಡಿದುಕೊಂಡು ಬಿದ್ದವರ ಹಾಗೆ ಮುಗ್ಗರಿಸಿ ಬೀಳುವುದು ಬೇಡ. ಶೋಧನೆ ಬಂದಾಗ ಈ ಲೋಕದ ಆಚಾರ ವಿಚಾರಗಳಿಗೆ ಒಳಗಾಗುವುದು ಬೇಡ. ಶೋಧನೆ ಅವಶ್ಯ. ಪ್ರತಿ ಶೋಧನೆಯಿಂದ ಮನುಷ್ಯ ಪರಿಪೂರ್ಣ ಆಗುತ್ತಾನೆ, ಪರಿಶುದ್ಧನಾಗುತ್ತಾನೆ, ಪರಿಪಕ್ವನಾಗುತ್ತಾನೆ. ಮಾತ್ರವಲ್ಲದೆ ಪ್ರತಿಫಲವನ್ನು ಕೊಡುವಂಥ ಶಕ್ತಿಯಾಗಿ ರೂಪುಗೊಳ್ಳುವಂಥವನಾಗಿದ್ದಾನೆ. ಅದಕ್ಕಾಗಿ ಇವತ್ತಿನ ದಿನ ನಾವುಗಳು ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ನಡೀಬೇಕು. ಆತನ ಶೋಧನೆ ನೋಡುವಾಗ, ಆತನ ಜೀವಿತ ನೋಡುವಾಗ ಎಷ್ಟು ಅಗಮ್ಯವಾಗಿದೆಯಲ್ಲ. ದೇವರ ಏಕೈಕ ಪುತ್ರನಾಗಿದ್ದ, ಪರಲೋಕದಲ್ಲಿದ್ದ, ಯುವರಾಜನಿದ್ದ, ಶಕ್ತಿಯನ್ನು ಹೊಂದುವಂಥ ಸಾಮರ್ಥ್ಯ ಹೊಂದಿದ್ದ, ಎಲ್ಲ ಬಲ ಅವನಲ್ಲಿತ್ತು, ಎಲ್ಲ ಶಕ್ತಿ ಅವನಲ್ಲಿತ್ತು, ಎಲ್ಲ ಆಶೀರ್ವಾದ ಕೊಡುವಂಥ ದೇವರ ಒಂದು ಪ್ರಭಾವ ಅವನಲ್ಲಿತ್ತು. ಆದರೂ ಕೂಡ ಶೋಧನೆ ಬಂದಾಗ ಅವನು ಆ ಎಲ್ಲ ಒಂದೊಂದು ವಿಷಯಗಳನ್ನು ಉಪಯೋಗಿಸಲಿಲ್ಲ. ಕಾರಣ ಯೇಸು ಕ್ರಿಸ್ತನು ನಿಜ ದೇವರು ಹೌದು, ನಿಜ ಮಾನವನು ಹೌದು, ನಮಗೆ ಮಾದರಿಯಾಗಿದ್ದಾನೆ. ಮಾನವರಾಗಿರುವಂಥ ನಾವುಗಳು ಹೇಗೆ ಜೀವಿಸಬೇಕು, ಹೇಗೆ ಮರಣಿಸಬೇಕು, ಹೇಗೆ ನಾವು ಪುನರುತ್ಥಾನ ಹೊಂದಬೇಕೆಂಬುದಾಗಿ ಆಲೋಚನೆ ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನೇ ನಮಗೆ ಮಾದರಿಯಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ದೇವರ ಶಕ್ತಿಯನ್ನು ನೋಡಿ ಜೀವಿತದಲ್ಲಿ ಸತ್ತವರನ್ನು ಬದುಕಿಸಿದ, ಕುರುಡರಿಗೆ ಕಣ್ಣು ಕೊಟ್ಟ, ಕುಂಟರಿಗೆ ಕಾಲು ಕೊಟ್ಟ. ಆದರೆ ತನ್ನ ಶೋಧನೆಯಲ್ಲಿ ಯಾವುದನ್ನು ಉಪಯೋಗಿಸಲಿಲ್ಲ. ಕಾರಣ ಮಾದರಿಯ ಜೀವಿತ. ನನ್ನ ಮಕ್ಕಳಿಗೆ ನಾನು ಮಾದರಿ ಆಗಬೇಕು, ನನ್ನನ್ನು ನೋಡಿ ನನ್ನ ಮಕ್ಕಳು ಬದಲಾವಣೆ ಆಗಬೇಕು, ಪರಿಶುದ್ಧರಾಗಬೇಕು, ಶೋಧಿತರಾಗಬೇಕು. ಪರಿಶುದ್ಧರಾದ ಮೇಲೆ ಜೀವ ಎಂಬ ಜಯಮಾಲ ಹೊಂದಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಬೋಧನೆ ಮಾಡುವಂಥದ್ದಾಗಿದೆ. ಆ ರೀತಿಯಲ್ಲಿ ನಾವೆಲ್ಲರೂ ಕ್ರಿಸ್ತನಿಗೆ ಒಳಗಾಗೋಣ, ಶೋಧನೆಯನ್ನು ಜಯಿಸೋಣ, ಪರಿಶುದ್ಧರಾಗಿ ಜೀವನ ಮಾಡೋಣ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಅಮಿತ ಪ್ರೀತಿಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ನಿನ್ನ ಮಗನಾಗಿರುವಂಥ ನನ್ನ ಮೂಲಕ ಶೋಧನೆ ವಿಷಯವಾಗಿ ಒಂದು ಸಂದೇಶ ಕೊಟ್ಟಿದೆ ದೇವ ಸ್ತೋತ್ರ. ಈ ಸಂದೇಶ ಅದ್ಭುತವಾಗಿ ಮೂಡಿ ಬರುವಂತೆ
ಅನೇಕ ಆತ್ಮಗಳನ್ನು ಸಂಧಿಸುವಂತೆ ಕೃಪೆ ಮಾಡು. ಅನೇಕ ಮಕ್ಕಳು ಬದಲಾವಣೆ ಹೊಂದಲಿ ಸ್ವಾಮಿ. ಶೋಧನೆ ಬಂದಾಗ, ಕಷ್ಟ ಬಂದಾಗ, ನೋವು ಬಂದಾಗ, ನಂಬಿಕೆಯಿಂದ ಬಿದ್ದು ಹೋಗಿದೆ ಬದಲಾಗಿ ನಂಬಿಕೆಯಲ್ಲಿ ಸದೃಢವಾಗಿ ನಿಲ್ಲುವಂತೆ ಕೃಪೆ ಮಾಡು. ಎಲ್ಲ ಘನತೆ, ಮಹಿಮೆ, ಪ್ರಭಾವಗಳನ್ನು ನಿನ್ನ ಮುದ್ದು ಪಾದಗಳಿಗೆ ಅರ್ಪಣೆ ಮಾಡಿ ಯೇಸು ರಾಜ ನಿನ್ನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.